ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರಲ್ಲ. ಇವತ್ತು ನಾವು ನಮ್ಮ ಅಮ್ಮನ್ನ ಉಳಿಸ್ಕೊಳಕ್ಕೆ ಎಷ್ಟು ಓಡಾಡಿದ್ವಿ, ನಮ್ಮ ಅಮ್ಮ ಸಿಗ್ಲಿಲ್ಲ. ನಮ್ಮ ಅಪ್ಪಾಜಿ ಚಿಕ್ಕ ವಯಸ್ಸಲ್ಲಿ ಕುಡ್ದು ಸತ್ತೋದ್ರು. ಅಮ್ಮ ನಮ್ಮ ಮೂವರು ಹೆಣ್ಮಕ್ಳು. ನಾವು ನಮ್ಮನ್ನೆಲ್ಲ ಸಾಕಿದ್ರು. ಲಾಸ್ಟಿಗೆ ಅವ್ರಿಗೆ ನಾವು ಚೆನ್ನಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ಕಾಯಿಲೆ ಬಿದ್ದು ಹೋಗ್ಬಿಟ್ರಲ್ಲ. ನಾವೆಷ್ಟು ಓಡಾಡಿದ್ರು ಅದು ಉಳಿಲಿಲ್ಲ. ಈಗ ಇಲ್ಲಿ ಏನಿಸುತ್ತೆ? ಈಗ ಬಿದ್ದೋಗಿದ್ದೆ, ಎದ್ದಿದ್ಗಂಡೆ, ಇಲ್ಲಿ ಏನಿಸುತ್ತೆ ಮಗಳ ನಿಮಗೆ? ಗೊತ್ತಿಲ್ಲ. ಮೊಬೈಲಲ್ಲಿ ತುಂಬಾ ವರ್ಷದಿಂದ ನೋಡ್ತಿದ್ದೆ, 1 ವರ್ಷ 2 ವರ್ಷದಿಂದ. ಲಾಸ್ಟ್ ಏನೋ ಅನ್ಕೊಂಡು ಉಪವಾಸ ಇದ್ದು ಅಮ್ಮಗೆ ಬೇಡ್ಕೊಂಡಿದ್ದೆ. ಅದಾಯ್ತು. ಅದಕ್ಕೆ ನಮ್ಮ ಮನೆಯವ್ರಿಗೂ ಹೇಳಿಲ್ಲ. ನಮ್ಮ ಅತ್ತೆ ಕರ್ಕೊಂಡು ಅವ್ರ ಊರಿಂದ ಇದ್ರು, ಆಂಟಿ ಅವ್ರು ಕರ್ಕೊಂಡು ಇಲ್ಲಿ ಏನೋ ಒಂದು ನನಗೆ ನಂಬಿಕೆ, ನನ್ನ ತಾಯಿ ಇಲ್ಲ ತಂದೆ ಇಲ್ಲ ಅನ್ಕೊಂಡು ಬಂದಿದ್ದೆ. ಒಂಥರ ಏನೋ ಖುಷಿ ಆಯ್ತು. ಇದ್ದಾರೆ ಕಷ್ಟಕ್ಕೆ. ನಾನು ದೇವಸ್ಥಾನ ಕಡೆಯಿಂದ ಏನು ಕೊಟ್ಟರು ಮಗಳು ನಿಮಗೆ? ಸೀರೆ ಕೊಟ್ಟರು. ಸೀರೆ ಕೊಟ್ಟವಾ? ಅಣ್ಣ ಅಲ್ಲ ಅಪ್ಪ ನಿನಗೆ? ಇವಳಿಗೆ ಅಣ್ಣ, ನಾನು ನಿನಗೆ ಅಣ್ಣ, ಅವಳಿಗೆ ಅಪ್ಪ. ಇಬ್ರು ಸೀದಾ ಮನೆಗೆ ಹೋಗಿ ಆಸ್ತಿ ಕೇಳ್ಬಿಡ್ರಿ. ಅದಾ ಒಂದೇ ಒಂದ್ಸರಿ ಈ ತಂಗಿ ಬಗ್ಗೆ ಕ್ಲಾಸ್ ಹಾಕೋಣ. ಯಾಕೆಂದ್ರೆ ಈ ತಂಗಿ ಅತ್ತೆ ಮಾವನ ಮಗುಗಿಂತ ಹೆಚ್ಚು ಹಾಕ್ತಾಳಂತೆ. ಒಂದು ಕ್ಲಾಸ್ ಹಾಕೋಣ. ಜನ ಆರಾಮಿದೆಯಾ? ಹೆಸರು ಕಾಳು ನೋಡಿದ್ದೀರಾ? ಸರಿ, ಎಳ್ನೀರು ನೋಡಿದ್ದೀನಿ. ಎಳ್ನೀರು ನೋಡಿ ಒಂದ್ಸರಿ. ಯಾರಿಗೆ ಹೊಟ್ಟೆ ನೋವು ಬರುತ್ತೆ, ಪಿತ್ತಕೋಶ ಕಲ್ಲೈತೆ, ಹೊಟ್ಟೆ ನುಲ್ಸುತ್ತೆ, ಸಂತ ಆಗುತ್ತೆ, ಸಮಯಕ್ಕೆ ಡೇಟ್ ಆಗಲ್ಲ, ಮಕ್ಕಳಾಗಿಲ್ಲ ಅಂತಕ್ಕಂಥ ಯಾರು ಬಂದಿದ್ರೆ ಕೇಳುತ್ತಾ? ಇರೋದು ನನ್ನ ತಂಗಿ ಬೈಸ್ಕೊಂಡು ಅವಳಲ್ಲ, ಇನ್ನೊಬ್ಬ ತಂಗಿ, ಈಗ ಕೇಳುತ್ತರ ಪಟೆ. ಯಾರನ್ನು ಆಡ್ಕಡೆ ಅವಶ್ಯಕತೆ ಇಲ್ಲ. ಅರ್ಥದ ಯಾವತ್ತು ನಿಮ್ಗೆ ಹೊಟ್ಟೆ ನುಚ್ಚುತ್ತೆ, ಹೊಟ್ಟೆ ಸಂಕಟ ಆಗುತ್ತೆ, ಒಂದು ವೇಳೆ ಹೊಟ್ಟೆ ನೋವಿತ್ತೆ ಅಂತಂದ್ರೆ ಆಡ್ಕೊಂಡಾರು ಬಂದು ಹುಷಾರು ಮಾಡಲ್ಲ. ಅರ್ಥದ ಎಳ್ನೀರೊಡಿಕೆ ಕಲ್ ಸಕ್ಕರೆ ತುಳಸಿ ಎಲೆ ಹಾಕಿ ನೆನಪಿಲ್ಲಿ ನಿಮ್ಗೆ ತುಂಬ ಜನ ನೆನಪಿಲ್ಲಿ. ಎಳ್ನೀರೊಡಿಕೆ ಕಲ್ ಸಕ್ಕರೆ ಒಂದೆಳೆ ತುಳಸಿ ಎಲೆ ಹಾಕಿ ರಾತ್ರಿ ಕಾಯಲೇಬೇಕದು. ನೆನಪಿಲ್ಲಿ ನಿಮಗೆ. ಬೆಳಿಗ್ಗೆ ಎದ್ದು ಇಬ್ನಿ ಕುಡಿಬೇಕು ಅಂದರೆ ರಾತ್ರಿ ಒಂದು 10 ಗಂಟೆಗೆ ಇಟ್ಟರೆ ಬೆಳಗ್ಗೆ 6 ಗಂಟೆ 5 ಗಂಟೆ ಒಳಗೆ ಕುಡಿಬೇಕು. ಇಬ್ನಿ ನೀರು ಹೋದ್ರೆ ವ್ಯರ್ಥ ಅದು. ಅರ್ಥಾಗ್ತದ? ಅದಾಗುತ್ತ ನಿಮಗೆ. ಬೆಳಿಗ್ಗೆ ಕುಡಿಬೇಕು. ಕುಡಿಯುವಾಗ ಒಂದಲ್ಲಿ ತೀರ್ಥ ಹಾಕೊಳ್ಳೇಬೇಕು. ನೆನಪಿಲ್ಲ. ಮೈ ಮೇಲೆ ಒಂದು ಯಂತ್ರ ಇರಬೇಕು. ಎಷ್ಟು ದಿನ ಅನ್ಬೇಡಿ, ವಾರಕ್ಕೆ 2 ದಿನ 3 ದಿನ ಮಾಡಿ. ಡೇಟ್ ಆಗ್ತಿಲ್ಲ ಆ ಸಮಯದಲ್ಲಿ 3 ದಿನ ಕಂಪಲ್ಸರಿ ಮಾಡಬೇಕು. ತೀರ್ಥ ಹಾಕ್ಬೇಡ ಅಂದ್ರೆ ಏನಾಗಲ್ಲ. ದೇವ್ರ ತೀರ್ಥ ಹಾಕ್ಕೊಂಡು ಕುಡೀರಿ. ಯಾವ ದೇವರು ಡೇಟ್ ಹಾಕ್ಬೇಡ, ಗಂಡು ಸಾಯ್ಬೇಡ, ಹೆಣ್ಣು ಸಾಯ್ಬೇಡ, ಮಕ್ಕಳು ಮನೆ ಸಂಸಾರ ನಿಭಾಯಿಸ್ತೀರಿ ಇಲ್ಲ ಅಂತಕ್ಕಂಥದ್ದಿದ್ರೆ ಆಯಾ ತಂಗಿ ಬರಬೇಕು. ಮತ್ತೆ ಮನೆ ಮಗನೇ ಒಳ್ಳಿತಾನೆ ಕೆಲ್ಸಕ್ಕೆ ಅವ್ರಿಗೆ ಕೊಡಲ್ಲ. ಅಣ್ಣ ತಮ್ಮ ಇದರ ಜಗಳಾಡಿಕೆ ಅಂದ್ರೆ ಕೇಸ್ ಹಾಕಿ ಅವ್ರಿಗೆ ಕೊಡಲ್ಲ. ಅಣ್ಣ ತಮ್ಮಗಳು ಇಲ್ಲದವರೇ ಮಾತ್ರ ಕೊಡ್ತೀನಿ. ಎರಡು ತಂಗಿ ಈ ಸಿಂಪಲ್ ಕೇಸ್ ಹಾಕಿ ಬರ್ತಾರೆ. ನೋಡಿ ಅವ್ರ ಪ್ರಿನ್ಸಿಪಲ್ ಇದ್ದೀನಿ. ಪ್ರಿನ್ಸಿಪಾಲ ನಾ ಖಂಡಿತ ನಿಮ್ಮ ಮುಂದೆ ಏನಲ್ಲ ಕಾರಣ. ನಾವು ಮಕ್ಕಳಿಗೆ ಪ್ರಾಮಾಣಿಕವಾಗಿ ಊಟ ಹಾಕೋದು, ಹೊಟ್ಟೆ ಮೇಲೆ ಹೊಡೆದು ರೊಕ್ಕ ಕೊಡೋಂದ್ರೆ ಆಗಲ್ಲ ಅಂತಂದ್ರೆ ಅದಕ್ಕೆ ಕೆಲಸದಿಂದ ತೆಗೆದು ಇದು ಮಾಡಿದೆ. ಈಗ ಏನು ಕೆಲಸ ಮಾಡ್ತೀವಿ? ಈಗ ಅದು ಬಿಟ್ಟು ನಾನು ಅದೇ ನಾನು ಪೋಸ್ಟಿಂಗ್ ಕೊಡ್ತಾ ಇಲ್ಲ, ವೇಟಿಂಗ್ ಮಾಡ್ತೀನಿ. ಅಣ್ಣ ಹಾಕೊಂಡು ಹೋಗೋಣ, ತೆಗಿಬೇಡ. ಅವರೇ ಕಳೆದು ನೀವು ಡ್ಯೂಟಿ ಕೊಡ್ತೀನಿ. ಕೊಟ್ಟರಣ್ಣ ನಿನ್ನಂತ ಒಳ್ಳೆ ಮನುಷ್ಯನ ಇಟ್ಕೊಂಡು ಹೇಗೆ ಅವ್ರಿಗಿಲ್ಲ ಕಾರಣ. ಎಂತಿದ್ದಾರಣ್ಣ ನನಗೆ? ನಾನು ಬಂದಿದ್ದೀವಿ ಎಂತಿ ಕರ್ಕೊಂಬಂದಿಲ್ಲ. ಸಾರಿ ಕೊಟ್ಟಿದ್ದ ಅವತ್ತು ಒಬ್ಬ ಹಾಕಿದ್ದಾನೆ, ಇಬ್ಬರು ಇದ್ದಾರೆ. ಅವರಿದ್ದಾರೆ ಒಂದೇ ಒಂದು ಸರಿ ಪ್ರಿನ್ಸಿಪಾಲ್ ಅಂತೆ ಯಾರು ಪುಣ್ಯಾತ್ಮರು ಇಂಥ ಪುಣ್ಯಾತ್ಮನ ಉಪಯೋಗಿಸಿದ್ರೆ ಖಂಡಿತ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬಂದು ಕಸ ಹೊಡಿತಾರೆ, ಇಲ್ಲಿ ಬಂದು ಪೇಪರ್ ಆಯ್ತಾರೆ. ಇಂಥ ಪುಣ್ಯಾತ್ಮರನ್ನ ನಿಮ್ಮ ಸ್ಕೂಲಲ್ಲಿ ಇಕ್ಕಲ್ಲ, ನೀವೇ ನಿಜವಾಗ್ಲೂ ನಿಮಗೆ ಬುದ್ಧಿ ಇಲ್ಲ ಅಂತ ನನ್ನ ಭಾವನೆ. ಇಂಥ ಗುಣವಂತರು ನಿಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ದೆ. ಅಣ್ಣ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಎಲ್ಲೂ ಕೆಲಸಕ್ಕಿಲ್ಲ ಅಂದರೆ ಗೌರ್ಮೆಂಟ್ ಕೆಲಸ ಅಣ್ಣ. ಪ್ರೈವೇಟ್ ಇದ್ದೀರಾ? ಗೌರ್ಮೆಂಟಾ? ಖಂಡಿತ ನೀವು ಕೆಲಸ ಆಗ್ತಾನೆ ಅಣ್ಣ. ಖಾಲಿ ಬೀಳೋದು ಬೇಡಣ, ಹಾಕ್ಬಿಡೋಣ. ಅಲ್ಲೆಲ್ಲ ಪೇಪರ್ ಆಗಿಬೇಡ್ರಿ, ಕಸ ಇರ್ತೀರಾ, ಕಸ ತಿಂದುಬಿಡಿ ಅಣ್ಣ. ಮತ್ತು ಇದು ನಿಮ್ಮ ಮನೆಯೇ ಕೊಡಿ ಅಣ್ಣ. ಭಾಳ ಸಂತೋಷ ಇದೆ ಅಣ್ಣ. ಆಯಿತಾ? ನಿಮ್ಮ ಕಾಲು ಖಾಲಿ ಬಿಟ್ಟು ದೊಡ್ಡನಾಗಿಲ್ಲ ಅಣ್ಣ, ಪರವಾಗಿಲ್ಲ. ಹೇಳಿ ನಿಮ್ಮನ್ನು ನಮ್ಮ ನೋಡ್ಕೊಳ್ಳಿ. ಹೌದಾ? ಬರ್ತಾಯಿಲ್ಲ ಇವತ್ತು ನಿಮ್ಮೂರಿಗೆ. ಯಾವ ಊರಮ್ಮ? ಹೊಸ ಇದೆಯಾ? ಒಳ್ಳೆ ಕೆಲಸಕ್ಲಿ. ಯಾವ ಊರು ನಿಮ್ಮದು? ಒಂದ್ಸರಿ ಗುಡಿಬಂಡಿಂದ ಬಂದಾಳೆ, ಪೊಲೀಸ್ ಕೆಲಸ ಸಿಗುತ್ತೆ ಅಂತ ತಂಗಿ ಒಂದ್ಸರಿ ಅನ್ಬಿಡಿ. ಹೊಡಿದ ಕಾಸು ಹೊಡಿರೋ ಯಾವ ಅಂತ ಏನ್ ಮಾಡೋಣ ಅಣ್ಣ. ಆಮೇಲೆ ನನಗೆ ನಾಲ್ಕು ಭಾವನ ಬಿಟ್ಟು ಏನಾಗಬೇಕು? ಭಾವ ಅಂದ್ರೆ ನಾದಿದ್ರೆ ಮಕ್ಕಳು ಕಣಮ್ಮ, ಅತ್ತಿಗೆ ಅಂದ್ರೆ ತಾಯಿ ಸಮಾನ ಕಣಮ್ಮ, ಅಪ್ಪ ಅಂದ್ರೆ ಮಗಳು. ಇಲ್ಲೂ ಅದು ನೋಡಿ, ಇದೇ ಪ್ರೀತಿ. ಏನೊಬ್ಬಳಾದ ಅವಳೊಬ್ಬಳ. ನನಗೆ 3 ಜನ ನಾದ್ನರಿದ್ದಾರೆ. ಒಬ್ಳು ಪಲ್ಲವಿ, ಒಬ್ಳು ಚೈತ್ರ. ಸರಿ
ತಂಗಿ ಯಾರಲ್ಲ ಅನ್ಕೋಬೇಡ, ಅಣ್ಣ ಮನೆಯದು ಮನೆಗೆ ಹೋಗ್ಬೇಕು.